ಹಾಯ್ ಎಲ್ಲ ಸಿನಿ ಪ್ರಿಯರಿಗೂ ಈ ನಿಮ್ಮ ಫಿಲ್ಮಿ ಚಾಟಿ ಮಾಡುವ ನಮಸ್ಕಾರಗಳು. ಮುದ್ದು ಸೊಸೆ ಸೀರಿಯಲಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ. ವಿದ್ಯೆಗೆ ಮನೆಯಿಂದ ಸ್ವಲ್ಪ ಹೊತ್ತು ಆಚೆ ಇರು ಅಂತ ತಾತ ಏನೋ ಮಾತಾಡಬೇಕು ಅಂತ ಹೇಳಿ ವಿದ್ಯಾನ ಆಚೆ ಕಳಿಸ್ತಾರೆ. ಈ ಕಡೆ ತಾತ, ಏನೋ ಭದ್ರ ಈ ಥರ ಮಾಡಿಕೊಂಡೆ, ನೀನನ್ನು ಬಂಗಾರದಂಥ ಹುಡುಗ ಅಂತ ಅಂದ್ಕೊಂಡಿದ್ದೆ, ಏನು ಭದ್ರ ನಿನ್ನೆ ಕುಡ್ದಿದ್ದ ಅಂತ ಕೇಳ್ತಾರೆ. ಅದಕ್ಕೆ ಭದ್ರ, ಚಿತ್ತಾತ ಪ್ರಮಾಣ ಮಾಡಿ ಹೇಳ್ತೀನಿ, ರಾತ್ರಿ ಏನಾಯಿತು ಅಂತ ಗೊತ್ತಿಲ್ಲ. ಇವರೆಲ್ಲ ಹೇಳ್ತಿರೋದು ನೋಡಿ ಇದೆಲ್ಲ ಹೇಗೆ ನಡೀತು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸಾವಿತ್ರಿ, ರಾತ್ರಿ ಪೂರ್ತಿ ಕುಡ್ದಿದ್ನಲ್ಲ, ಅವನಿಗೆಲ್ಲಿ ಗೊತ್ತಾಗಬೇಕು, ನಷ್ಟ ಆಗಿರೋದು ನನ್ನ ಮಗಳಿಗೆ, ಅವಳನ್ನ ಕೇಳಿ ಅಂತ ಹೇಳ್ತಾಳೆ. ವಿದ್ಯೆಗೆ ಅನುಮಾನ ಶುರುವಾಗಿರುತ್ತೆ. ಹಟ್ಟಿಲಿ ಯಾರೂ ಖುಷಿಯಾಗಿಲ್ಲ, ಇವತ್ತು ನಮ್ಮ ಗೌಡ್ರ ಬರ್ತಡೇ ಅಲ್ವಾ, ಆದರೂ ಯಾರೂ ಖುಷಿನೇ ಆಗಿಲ್ಲ ಅಂತ ಅನುಮಾನ ಆಗುತ್ತೆ. ತಾತ ಭದ್ರಂಗೆ ಎಣ್ಣೆ ಕುಡ್ದಿದ್ದ ಅಂತ ಕೇಳಿದಾಗ ಅವನು ಸುಮ್ಮನೆ ನಿಂತಿದ್ದ. ಅದಕ್ಕೆ ಕ್ವಾಟ್ಲೆ, ನಾನೇ ನಿನ್ನೆ ಬರ್ತಡೇ ಅಂತ ಪಾರ್ಟಿ ಮಾಡೋಣ ಅಂತ ಹೇಳಿ ಎಣ್ಣೆ ಕುಡಿಸ್ದೆ, ತಪ್ಪು ನಂದೆ, ಕ್ಷಮಿಸಿ ಅಂತ ಕೇಳ್ತಾನೆ. ತಾತ ವಿನಂತಿಗೆ, ನೀನು ಯಾಕೆ ಅಷ್ಟೊತ್ತಲ್ಲಿ ಅವನ ರೂಮ್ಗೆ ಹೋಗಿದ್ದೆ ಅಂತ ಕೇಳ್ತಾರೆ. ವಿನಂತಿ, ನಾನು ಕೇಕ್ ಕಟ್ ಮಾಡಿಸೋಕ್ಕೆ ಹೋಗಿದ್ದೆ, ಆದರೆ ಕುಡಿದ ಮತ್ತಲ್ಲಿ ನನ್ನ ಜೀವನನೇ ಹಾಳು ಮಾಡಿದ್ರು ಅಂತಾಳೆ. ಸಾವಿತ್ರಿ ಕೋಪದಿಂದ, ನೋಡಿದ್ರ ಅಣ್ಣ ನಿನ್ನ ಮಗ ಏನು ಮಾಡಿದ್ದಾನೆ ಅಂತ, ನೀವೇನಾದರೂ ಬಂಗಾರ ದುಡ್ಡು ಕೊಟ್ಟು ಸಮಾಧಾನ ಮಾಡ್ಬೋದು ಅಂತ ಯೋಚನೆಯೂ ಮಾಡಬೇಡಿ ಅಂತ ಹೇಳ್ತಾಳೆ. ಭದ್ರನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಜೈಲಲ್ಲಿ ಮುದ್ದೆ ಮುರಿಸ್ತಿದ್ದೆ. ಸ್ಟೇಷನ್ ಹತ್ರ ಹೋದರೆ ಅಣ್ಣನ ಮರ್ಯಾದೆ ಹೋಗುತ್ತೆ ಅಂತ ಸುಮ್ಮನೆ ಇದ್ದೀನಿ. ಶಿವರಾಮೇಗೌಡ, ನನ್ನ ಮಗ ಮಾಡಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಅಂತ ಕೈ ಮುಗಿದು, ಏನು ನಿರ್ಧಾರ ತಗೋಬೇಕು ಅಂತ ನೀನೇ ಹೇಳು ಅಂತಾರೆ. ಅದಕ್ಕೆ ಸಾವಿತ್ರಿ, ಭದ್ರ ವರ್ಷಲಿ ವಿನಂತಿಗೆ ಮಾವನ ಮಗನೇ, ಅವನು ಮಾಡಿರೋ ತಪ್ಪನ್ನು ಒಪ್ಕೊಂಡು ವಿನಂತಿಗೆ ತಾಳಿ ಕಟ್ಟಬೇಕು ಅಂತಾಳೆ. ಎಲ್ಲರೂ ಗಾಬರಿಯಿಂದ ಅವಳನ್ನು ನೋಡ್ತಾ ಇರ್ತಾರೆ. ಅಜ್ಜಿ ಸಾವಿತ್ರಿ, ಅವನಿಗೆ ಆಗಲೇ ಮದುವೆ ಆಗಿದೆ ಅಂತ ನೆನಪಿರಲಿ ಅಂತಾಳೆ. ಸಾವಿತ್ರಿ, ಸರಿ, ಎರಡನೇ ಮದುವೆ ಮಾಡಿಸಿ, ಇದೇನು ನಮ್ಮ ಕುಟುಂಬಕ್ಕೆ ಹೊಸ್ತೇನಲ್ಲ, ಹೇಗಿದ್ದರೂ ವಿದ್ಯಾ ಮನೆಯಿಂದ ಆಚೆ ಇದ್ದಾಳೆ, ಹಾಗೆ ಅವಳ ಸಂಬಂಧದಿಂದನೂ ಆಚೆ ಕಳಿಸಿ ಅಂತ ಹೇಳ್ತಾಳೆ. ಅದಕ್ಕೆ ಅವರಣ್ಣ, ಇದೆಲ್ಲ ಆಗಲ್ಲ ಅಂದಿದ್ದಕ್ಕೆ, ಇನ್ನು ನಾವು ಬದುಕಿದ್ದು ಏನು ಪ್ರಯೋಜನ, ಸಾಯ್ತೀನಿ ಅಂತ ಹೋಗಿ ಪೆಟ್ರೋಲ್ ಸುರ್ಕೊಳ್ಳೋಕ್ಕೆ ಹೋದಾಗ ಶಿವರಾಮೇಗೌಡ ಸಾವಿತ್ರಿ ಕೆನ್ನೆಗೆ ಒಂದು ಬಾರಿಸ್ತಾನೆ. ಹಾಗೆ ನಾಳೆ ತನಕ ಟೈಮ್ ಕೊಡು, ನಾನು ತೀರ್ಪು ಕೊಡ್ತೀನಿ ಅಂತ ಹೇಳ್ತಾನೆ. ಸಾವಿತ್ರಿ, ಸರಿ ಅಣ್ಣ, ಆದರೆ ನಾಳೆ ನನ್ನ ಮಗಳಿಗೆ ನ್ಯಾಯ ಕೊಡದೆ ಇದ್ದರೆ ನಾನಂತೂ ಸುಮ್ಮನೆ ಇರಲ್ಲ. ಬರೀ ಸಾಯೋದಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಸಾಯ್ತೀನಿ. ನಾಳೆ ಶಿವರಾಮೇಗೌಡ ಏನಂತ ತೀರ್ಪು ಕೊಡ್ತಾನೆ, ಅಷ್ಟರಲ್ಲಿ ಇವ್ರು ಆಡ್ತಿರೋದು ನಾಟಕ ಅಂತ ಗೊತ್ತಾಗುತ್ತಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.